ಓಂ ಶಾಂತಿ ಮಿತ್ರರೇ, ಗೆಳೆಯರೇ. ಸೀತಿ ಬೆಟ್ಟ ಜಾತ್ರೆ ಕೋಲಾರ ಜಿಲ್ಲೆ ಹೇಮಗಲ್ ಹೋಬಳಿ. ಹೇಮಗಲ್ಲಿಂದ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಸೀತಿ ಬೆಟ್ಟ ಇರುತ್ತೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಬೆಟ್ಟ ಇದು. ಇಲ್ಲಿ ಜಾತ್ರೆ ನಡೆಯುತ್ತೆ. ಯುಗಾದಿ ಹಬ್ಬ ಆದಮೇಲೆ 4ನೇ ದಿನ 4ನೇ ದಿನ ಈ ಜಾತ್ರೆ ನಡೆಯುತ್ತೆ. ಇಲ್ಲಿ ಗಂಗಮ್ಮ ದೇವಸ್ಥಾನ, ಗಂಗಾದೇವಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ಗಂಗಾದೇವಿ ದೇವಸ್ಥಾನ. ಆಮೇಲೆ ಪತೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಬೆಟ್ಟದ ಮೇಲೆ. ಬೆಟ್ಟದ ಕೆಳಗಡೆ ಗಂಗಾದೇವಿ ಇದೆ. ಈಗ ಬೆಟ್ಟದ ಪಕ್ಕದಲ್ಲಿ ಇನ್ನೊಂದು ಭಸ್ಮಾಸ್ವರ ಬೆಟ್ಟ ಅಂತಿರುತ್ತೆ. ಭಸ್ಮಾಸ್ವರ ಬೆಟ್ಟ ಅಂತ ಕೂಡ ಇರುತ್ತೆ. ಆಮೇಲೆ ಬೆಟ್ಟದ ಮೇಲೆ ಹೋದಾಗ ಸೀತೆ ಬೆಟ್ಟದ ಮೇಲೆ ಅಲ್ಲಿ ಪತೇಶ್ವರ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇರ್ತಾರೆ. ಪತೇಶ್ವರ ಸ್ವಾಮಿ ಹಾಗೆ ಶ್ರೀ ಬೆಳ್ಳಿ ಮಾತಾ, ದೇವಸ್ಥಾನ ಮಾತಾ, ಕುಮಾರಸ್ವಾಮಿ ಕೂಡ ಅಲ್ಲಿ ಒಂದು ಒಳಗಡೆ ದೇವಸ್ಥಾನ ಇರುತ್ತೆ. ಆಮೇಲೆ ಆದಿಶಕ್ತಿ, ಪರಾಶಕ್ತಿ, ಚಾಮುಂಡೇಶ್ವರಿ ಕೂಡ ಅಲ್ಲಿ ದೇವಸ್ಥಾನ ಒಳಗಡೆ ಗುಡಿ ಇರುತ್ತೆ. ಆನಂತರ ಮುಂದೆ ದೇವಸ್ಥಾನ ಮುಂದೆ ಒಳ್ಳೆಯ ಒಂದು ಗರುಡಗಂಬ ಅಲ್ಲಿರುತ್ತೆ. ಹಾಗೆ ದೇವಸ್ಥಾನದ ಹೊರಗಡೆ ಹೋದಾಗ ನಾವು ಅಲ್ಲಿ ತುಂಬ ಚೆನ್ನಾಗಿ ಆ ಒಂದು ಹಿಂದೂ ಸಂಸ್ಕೃತಿ ಸಂಪ್ರದಾಯ ಏನಿದೆ ಆ ಒಂದು ಅನಾದಿ ಕಾಲದ ಶೈಲಿ ಕೂಡ ಆ ದೇವಸ್ಥಾನಕ್ಕೆ ಕಟ್ಟಿರಲಾಗಿತ್ತು. ಅಲ್ಲಿ ನಾಗ ಪ್ರತಿಷ್ಠೆ ಮಾಡಿರ್ತಾರೆ. ಅಲ್ಲೆಲ್ಲ ಹೆಣ್ಮಕ್ಳು ಗಂಡಸರು ಎಲ್ಲರೂ ಪೂಜೆ ಮಾಡ್ತಾರೆ. ಇನ್ನು ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದಾಗ ತುಂಬ ರಮಣೀಯ ಸೌಂದರ್ಯ, ಸುತ್ತಲೂ ನೋಡಿದಾಗ ಒಳ್ಳೆ ಬೆಟ್ಟ ಗುಡ್ಡಗಳು, ಆಮೇಲೆ ಅಲ್ಲಿರ್ತಕ್ಕಂಥ ತೋಟಗಳು, ಹಾಗೆ ಕಾಡು, ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಆ ಒಂದು ಬೆಟ್ಟ ಸುತ್ತಲೂ ಕಾಣುತ್ತೆ. ಬೇಸಿಗೆನಲ್ಲೇ ಮರಗಳು ಚಿಗುರಿರುತ್ತೆ. ಇನ್ನಿಲ್ಲಿ ಸೀತಾದೇವಿ ಲವಕುಶರೊಂದಿಗೆ ಇದ್ಲು ಅನ್ನೋ ಒಂದು ಪುರಾವೆ ಇದೆ. ಹಾಗೆ ಅಲ್ಲಿ ಸೀತಾದೇವಿ ಹೆಜ್ಜೆ ಗುರುತುಗಳು ಅಂತ ಕೂಡ ಒಂದು ತೀರ್ಥ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಶಿವಲಿಂಗ ಇರುತ್ತೆ. ಅಲ್ಲಿ ಪೂಜೆ ಮಾಡ್ತಿದ್ಲಂತೆ ಸೀತಾದೇವಿ ಹಿಂದೆ. ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಬೆಟ್ಟದ ಮೇಲೆ ಪಕ್ಕದಲ್ಲಿ, ಗೊತ್ತಾಯ್ತಲ್ಲ. ಹಾಗೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆದಾಗ ಅಲ್ಲಿ ಅಕ್ಕಪಕ್ಕದ ಊರುಗಳವರು ಎಲ್ಲ ಈ ಜಾತ್ರೆಗೆ ಹೋಗ್ತಾರೆ. 3 ದಿನ ಜಾತ್ರೆ ನಡೆಯುತ್ತೆ. ಸಾಮಾನ್ಯವಾಗಿ ಯುಗಾದಿ ಹಬ್ಬ ಆದಮೇಲೆ 3ನೇ ದಿನ, 4ನೇ ದಿನ, 5ನೇ ದಿನ ಅಲ್ಲಿ ಜಾತ್ರೆ ಇರುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಸೀತೆ ಬೆಟ್ಟದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮೇಲುಗಡೆಗೆ 2 ವೀಲರು, ಕಾರು, ಬಸ್ಸು ಎಲ್ಲ ಹೋಗುತ್ತೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ. ಇದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರ ಇರುತ್ತೆ. ಕೋಲಾರದಿಂದ ಸುಮಾರು 25 ಕಿಲೋಮೀಟ್ರ್ ದೂರ ಇರುತ್ತೆ. ಬೆಂಗಳೂರಿಂದ ಹೋದಾಗ ನಾವು ಹೊಸಕೋಟೆ ಮಾರ್ಗ, ಅಂದರೆ ಚೆನ್ನೈ ರೋಡ್, ಓಲ್ಡ್ ಮೆಡ್ರಾಸ್ ರೋಡು, ಬೆಂಗಳೂರಿಂದ ಹೋದಾಗ ಹೊಸಕೋಟೆ ಹೋಗಬೇಕು. ಹೊಸಕೋಟೆಯಿಂದ ನರಸಾಪುರ ಬರುತ್ತೆ. ನರಸಾಪುರದಿಂದ ಹೇಮಗಲ್ಲಿಂದ ಸೀತೆ ಬೆಟ್ಟ ಕೇವಲ 4 ಕಿಲೋಮೀಟ್ರ್ ದೂರ ಇರುತ್ತವ್ರೆ. ಈ ರೀತಿ ನೀವು ಸೀತೆ ಬೆಟ್ಟಕ್ಕೆ ಒಂದು ಸಾರಿ, ಜಾತ್ರೆಗೆ ಒಂದು ಸಾರಿ, ಅಥವಾ ಪೂಜೆಗಳಿಗೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಈ ಒಂದು ಬೆಟ್ಟಕ್ಕೆ ನೀವು ಭೇಟಿ ನೀಡಿ. ಹಾಗೆ ಶ್ರೀ ಕಾಲಭೈರವೇಶ್ವರ ದರ್ಶನ ಪಡೀರಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಸೀತೆ ಬೆಟ್ಟದ ಸ್ಟೋರಿ ಅಂದರೆ ಸ್ಥಳ ಪುರಾಣ, ಇಲ್ಲಿನ ಕತೆ, ಇನ್ನೊಂದು ಮತ್ತೊಂದು ಎಲ್ಲ ನಾನು ಈಗಾಗಲೇ ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ನಾನು ಹಿಂದೆ ಪಾರ್ಟ್ 1, ಪಾರ್ಟ್ 2, 3, 4 ಅಂತ 8 ಪಾರ್ಟ್ ಹಾಕಿದ್ದೀನಿ. 8 ಭಾಗಗಳನ್ನು ಹಾಕಿದ್ದೀನಿ. ನೀವು ಆ ಎಲ್ಲ ಭಾಗಗಳನ್ನು, ಹಿಂದಿನ ಭಾಗಗಳನ್ನು ನೋಡಿದ್ರೆ ಅದರಲ್ಲಿ ನಿಮಗೆ ಇಲ್ಲಿನ ಸ್ಥಳ ಪುರಾಣದ ಕತೆ ವಿವರವಾಗಿ ವಿವರಿಸಿದ್ದೀನಿ. ಹಾಗೆ ಜಾತ್ರೆ ಬಗ್ಗೆಯೂ ವಿವರವಾಗಿ ವಿವರಿಸಿದ್ದೀನಿ. ತಪ್ಪದೆ ಹಿಂದಿನ ಭಾಗಗಳನ್ನು ನೋಡಿ. 1, 2, 3, 4, 5, 6, 7, 8 ಭಾಗಗಳಿರುತ್ತೆ. ಇದು 9ನೇ ಭಾಗ ಇರುತ್ತೆ. ಇವರೇ ತಪ್ಪದೆ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ ಇವರೇ, ನಿಮ್ಗೆ ಒಳ್ಳೆಯದಾಗಲಿ. ಆ ಭಗವಂತನ ಒಂದು ದರ್ಶನ ನಿಮಗೆಲ್ಲರಿಗೂ ಆಗಲಿ, ಆತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಒಂದು ಸಣ್ಣ ಭಾಗವನ್ನು ಇಲ್ಲಿಗೆ ನಾನು ಪೂರ್ತಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಿಂದಿನ ಭಾಗಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ ಅಂತ ನಾನು ಕೇಳ್ತಾ, ಆ ಭೈರವೇಶ್ವರ ಅಲ್ಲಿನ ಶಕ್ತಿ, ಸ್ಥಾನಶಕ್ತಿ, ಪಾಲಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಬಯಸ್ತೀನಿ ಇವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇವರೇ.